ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಎಸ್ ಎಲ್ ಸೈಬರ್ ಕಣಿಗ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು PM ಕಿಸಾನ್ ಬಗ್ಗೆ ಸುಮಾರು ಜನ ಕ್ವಶನ್ ಮಾಡ್ತಿದ್ರು, ಮತ್ತು ಅದ್ರ ಜೊತೆ ಸುಮಾರು ಜನ ಅದ್ರ ಬಗ್ಗೆನೇ ರಿಸರ್ಚ್ ಕೂಡ ಮಾಡ್ತಾಯಿದ್ರು. ಡೀಟೇಲ್ಸ್ ಬಂದ್ಬಿಟ್ಟು ಯಾವ ರೀತಿ ಅಪ್ಲೈ ಮಾಡೋದು, ಮತ್ತು ಅದು ಯಾವ ರೀತಿ KYC ಮಾಡೋದು, ಮತ್ತು KYC ಚೆಕ್ ಮಾಡೋದಾದರೂ ಹೇಗೆ, ಇದನ್ನೆಲ್ಲ ಕೇಳಿದರು ಫ್ರೆಂಡ್ಸ್. ಓಕೆ, ಇವತ್ತಿನ ವೀಡಿಯೋದಲ್ಲಿ ನಾನು PM ಕಿಸಾನ್ ಸಮ್ಮಾನ್ ನಿಧಿ ಅನ್ನೋ ಇದರಲ್ಲಿ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಇದು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಅಪ್ಲಿಕೇಶನು ಎಲ್ಲ ಸಿಟಿಸನ್ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ, ಕೆಲವರು ಮಾತ್ರ ಮಾಡ್ಬೋದು. ಯಾರು ಅಂದರೆ ಬರೀ ಫಾರ್ಮರ್ಸ್ ಆಗಿರ್ಬೋದು, ಮತ್ತು ಅವ್ರ ಹತ್ರ ಫಾರ್ಮರ್ಸ್ ID ಅನ್ನೋದು ಇರಲೇಬೇಕಾಗಿರುತ್ತೆ. ಓಕೆ, ಅದ್ರ ಜೊತೆಗೆ ಇವತ್ತು ನೆಕ್ಸ್ಟ್ KYC ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರ್ದು KYC ಆಗಿಲ್ಲ ಅವರೆಲ್ಲ ಈ ರೀತಿ ಫಾರ್ಮೆಟ್ನ ಯೂಸ್ ಮಾಡಿಕೊಂಡು ನೀವು KYC ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಮೊದಲನೇದಾಗಿ KYC ಮಾಡಬೇಕಂದ್ರೆ ಅದಕ್ಕೆ ಯಾವುದೇ ರೀತಿ ಪರ್ಸನ್ಸ್ ಬೇಕಾಗಿಲ್ಲ ಮತ್ತು OTP ಬೇಕಾಗಿಲ್ಲ. ಜಸ್ಟ್ ಫಾರ್ಮ್ಯಾಟ್ ಆಧಾರ್ ಡೀಟೇಲ್ಸ್ ಹಾಕಿದ್ರೆ ಸಾಕು, ನಿಮಗೆ ಅದ್ರ ಡೇಟಾ ಕೂಡ ಫೆಚ್ ಆಗುತ್ತೆ. ಆಗಿದೆಯಿಲ್ವ ಅನ್ನೋದು ಕೂಡ ಇಲ್ಲಿ ಶೋ ಆಗುತ್ತೆ ಫ್ರೆಂಡ್. ಓಕೆ, ಮೊದಲನೇದಾಗಿ ನಾನು ಒಬ್ರದ್ದು ಆಧಾರ್ ನಂಬರ್ ಹಾಕಿ ಸರ್ಚ್ ಮಾಡ್ತಾಯಿದ್ದೀನಿ. ಅವರು ಕರ್ನಾಟಕದ ಸ್ಟೇಟ್ನವರಾಗಿರೋದು. ಓಕೆ, ಅಟ್ ಪ್ರೆಸೆಂಟ್ ಸರ್ಚ್ ಮಾಡಿದಾಗ ನೋಡಿ ಈ ರೀತಿಯಾಗಿ ತೋರಿಸ್ತಾ ಇದೆ. ದಿಸ್ ಆಧಾರ್ ನಂಬರ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ PM ಕಿಸಾನ್ ಪೋರ್ಟಲ್. ಅಂದರೆ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಅಂತ. ಓಕೆ, ಅಟ್ ಪ್ರೆಸೆಂಟ್ ಈಗ ರಿಜಿಸ್ಟರ್ ಆಗಿದೆ, ಬಟ್ KYC ಸಕ್ಸಸ್ಫುಲ್ ಆಗಿದೆ ಅಂತ ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದು ಬಂದ್ಬಿಟ್ಟು ನಾನೀಗ ಚೆಕ್ ಮಾಡಿದ್ದು ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ. ಅಲ್ಲಿ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಷನ್ ಅಂತ ಏನಿದೆ ಅದನ್ನು ಚೆಕ್ ಮಾಡಿದ್ರೆ ನೀವು KYC ಅನ್ನೋದು ಚೆಕ್ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಓಕೆ, ಇವಾಗ ನಾನು ಇನ್ನೊಂದು ಜಸ್ಟ್ ಬೇರೆ ಆಧಾರ್ ನಂಬರ್ ಹಾಕಿ ಚೆಕ್ ಮಾಡೋಣ ಅಂತ ನೋಡ್ತಿದ್ದೀನಿ. ಓಕೆ, ಮೊದಲನೇದಾಗಿ ನೀವು PM ಕಿಸಾನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದರೆ ನೀವು ಎರಡು ಟೈಪ್, ಒಂದು CSC ಸೆಂಟರ್ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೊಂದು ಬಂದ್ಬಿಟ್ಟು ನೀವು ನಿಯರೆಸ್ಟ್ ಬಂದ್ಬಿಟ್ಟು ನಿಮ್ಮ ಕೃಷಿ ಇಲಾಖೆ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ಅಟ್ ಪ್ರೆಸೆಂಟ್ ಏನಂದರೆ KYC ಮಾಡಲಿ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಏನು ಡಿಸಡ್ವಾಂಟೇಜ್ ಅಂದರೆ KYC ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮ PM ಕಿಸಾನ್ ಅನ್ನೋದು ಏನು ಅಮೌಂಟ್ ಬರ್ತಿದೆ ಅದು ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಯಾವುದೇ ರೀತಿ ಅದರಿಂದ ಬೆನಿಫಿಟ್ಸ್ ಕೂಡ ಸಿಗೋದಿಲ್ಲ ಫ್ರೆಂಡ್ಸ್. ಓಕೆ, ಅದಕ್ಕೋಸ್ಕರ ಇವಾಗ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎರಡೂ ಕೂಡ ನಿರ್ಧಾರ ಮಾಡೋದೇನೆಂದರೆ PM ಕಿಸಾನ್ ನಿಧಿಯಲ್ಲಿ ಯಾರ್ಯಾರು ಅಳವಡಿಸ್ಕೊಂಡಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು KYCಯನ್ನು ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಓಕೆ, KYC ಆಗಿದೆ ಇಲ್ವ ಅಂತ ಕೆಲವರು ಚೆಕ್ ಮಾಡ್ತೀನಿ. ಇದು ನೋಡಿ, ರೆಕಾರ್ಡ್ಸ್ ನಾಟ್ ಫೌಂಡ್ ಅಂತ ಬರ್ತಿದೆ. ಏನಿದರ ಮೀನಿಂಗ್ ಅಂದರೆ, ರೆಕಾರ್ಡ್ಸ್ ನಾಟ್ ಫೌಂಡ್ ಅಂದರೆ ಆ ಆಧಾರ್ ನಂಬರಲ್ಲಿ PM ಕಿಸಾನ್ ಅಪ್ಲಿಕೇಶನ್ನೇ ಹಾಕಿಲ್ಲ, ಅಂದರೆ ಅವ್ರದ್ದು ಎನ್ರೋಲ್ಮೆಂಟೇ ಇಲ್ಲ ಅಂತ. ಜಸ್ಟ್ ಅವ್ರದ್ದು ಒಂದು ಫಾರ್ಮೆಟ್ ಐಡಿ ಕ್ರಿಯೇಟ್ ಮಾಡಿರ್ತಾರೆ, ಬಟ್ PM ಕಿಸಾನಲ್ಲಿ ಅರ್ಜಿನೇ ಸಲ್ಲಿಸಿರಲ್ಲ. ಸೊ ಅದಕ್ಕೋಸ್ಕರ ಅದೇನಾಗಿರುತ್ತೆ, ಡೀಟೇಲ್ಸ್ ಬಂದ್ಬಿಟ್ಟು ಫೆಚ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ರೆಕಾರ್ಡ್ ನಾಟ್ ಫೌಂಡ್ ಅಂತ ಬರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಡೀಟೇಲ್ಸ್ ಕೂಡ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ. ಸುಮಾರು ಒಂದು 3-4 ಜನ ಡೀಟೇಲ್ಸ್ ಹಾಕಿ ಒಬ್ಬೊಬ್ರದ್ದು ಏನೇನು ಫಾಲ್ಟ್ ಬರುತ್ತೆ ಅದನ್ನು ನಿಮಗೆ ತೋರಿಸಿದ್ರೆ ಇದರಿಂದ ನಿಮಗೆ ಒಂದು ಐಡಿಯಾ ಕೂಡ ಬರುತ್ತೆ ಫ್ರೆಂಡ್. ಓಕೆ, ಅಟ್ ಪ್ರೆಸೆಂಟ್ ಇವಾಗ ಇನ್ನೊಬ್ಬರು ಆಧಾರ್ ಕಾರ್ಡ್ನ ನಂಬರ್ ಕೂಡ ಎಂಟರ್ ಮಾಡ್ತಾಯಿದ್ದೀನಿ. ಓಕೆ, ಇದರಲ್ಲಿ ಕ್ಯಾಪ್ಚರ್ ಕೋಡ್ ಕೂಡ ಇರುತ್ತೆ, ಇದನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಅಂತ ಏನು ಕೊಟ್ಟಿದ್ದಾರೆ ಅದನ್ನು ಸರ್ಚ್ ಮಾಡಿದ್ರೆ ಜಸ್ಟ್ ನಿಮಗೆ ಅದರ ಪಾಪಪ್ ಮೆಸೇಜ್ ಕಾಣಿಸುತ್ತೆ ನೋಡಿ, ಈ ಥರ ಕಾಣಿಸುತ್ತೆ. ನಾನು ಇವಾಗ KYC ಮಾಡಿದ್ದೀನಿ, ಅದರಿಂದ KYC ಇಸ್ ಆಲ್ರೆಡಿ ಡನ್ ಅಂತ ಬರ್ತಾಯಿದೆ. ಯಾರ್ದು KYC ಆಗಿಲ್ಲ ಅವ್ರದ್ದು ಲ್ಯಾಂಡ್ ಡೇಟಾ ನಾಟ್ ಫೌಂಡ್, ಇಲ್ಲಾಂದರೆ ರೆಕಾರ್ಡ್ಸ್ ನಾಟ್ ಫೌಂಡ್, ಈ ಥರ ಬರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವು RD ಸರ್ವಿಸಸ್ ಮುಖಾಂತರ ಕನೆಕ್ಟ್ ಮಾಡಿ ಇವಾಗ ನೆಕ್ಸ್ಟ್ ಆಧಾರ್ ನಂಬರು ಮತ್ತು KYC ಆಗುವಂತಹ ಡೀಟೇಲ್ಸ್ ಅಂತ ಇಲ್ಲಿ ಹಾಕ್ಬಿಟ್ಟು ಇವಾಗ ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಆ ಡೀಟೇಲ್ಸ್ ಕೂಡ ಚೆಕ್ ಮಾಡ್ತಾರೆ ನೋಡಿ. KYC ಇಸ್ ಆಲ್ರೆಡಿ ಡನ್ ಅಂತ ಬರ್ತಾಯಿದೆ. ಯಾರ್ದು ಆಗಿಲ್ಲ ರೆಕಾರ್ಡ್ಸ್ ನಾಟ್ ಫೌಂಡ್ ಅಂತ ಬರುತ್ತೆ. ಯಾರ್ಯಾರ್ದು KYC ಆಗಿದೆ ಅವ್ರದ್ದೆಲ್ಲ KYC ಇಸ್ ಆಲ್ರೆಡಿ ಡನ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನನಗೇನು ಚೆಕ್ ಮಾಡ್ತಾಯಿದ್ದೀನಿ ಅಂದರೆ ಸ್ಟೇಟಸ್, ಅಂದರೆ ರಿಜಿಸ್ಟರ್ ಆಗಿರುವಂಥ ಫಾರ್ಮರ್ಸ್ಗಳದ್ದು ಏನು ಸ್ಟೇಟಸಲ್ಲಿದೆ ಅನ್ನೋದನ್ನ ಈಗ ಚೆಕ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಇದಕ್ಕೂ ಕೂಡ ಅಷ್ಟೇ, ಜಸ್ಟ್ ಆಧಾರ್ ನಂಬರು ಮತ್ತು ಆಧಾರ್ ಡೀಟೇಲ್ಸ್ ಕೂಡ ಬೇಕಾಗಿರುತ್ತೆ. ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಆಧಾರ್ ನಂಬರ್ನ ಎಂಟರ್ ಮಾಡಿದ್ದೀನಿ, ಮತ್ತು ಕೆಳಗಡೆ ಇರುವಂತಹ ಕ್ಯಾಪ್ಚರ್ ಕೋಡ್ನ ನೀಟಾಗಿ ಎಂಟರ್ ಮಾಡ್ತಾಯಿದ್ದೀನಿ. ಓಕೆ, ಇದನ್ನು ಕೊಟ್ಟು ಅದಾದಮೇಲೆ ಗೆಟ್ ಡೇಟಾ ಅಂತ ಕೊಟ್ಟಾದಮೇಲೆ ಇಲ್ಲಿ ಈ ರೀತಿ ರೆಕಾರ್ಡ್ಸ್ ನಾಟ್ ಫೌಂಡ್ ಆಫ್ ಎನ್ ಲ್ಯಾಂಡ್ ಅಂತ ಬಂದಾಗ ಆ ವ್ಯಕ್ತಿ ಹೆಸರಲ್ಲಿ ಯಾವುದೇ ರೀತಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಆಗಿಲ್ಲ, ಮತ್ತು ಆ ಆಧಾರ್ ಕಾರ್ಡಲ್ಲಿ ಯಾವುದೇ ರೀತಿ ಪಾಣಿ ಅಥವಾ RTC ಲಿಂಕ್ ಆಗಿಲ್ಲ ಅಂತ ಫ್ರೆಂಡ್ಸ್. ಮತ್ತು PM ಕಿಸಾನ್ ನಿಧಿ ಅಮೌಂಟು ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಎಲ್ಲ ತಲಾ 2,000 ಬರ್ತಾಯಿದೆ ಫ್ರೆಂಡ್ಸ್ ಎಲ್ಲರಿಗೂ ಕೂಡ. ಮುಂದಿನ ದಿನದಲ್ಲಿ ಅದು 2,800ಕ್ಕೂ ಕೂಡ ಅಪ್ಡೇಟ್ ಆಗ್ತಾಯಿದೆ. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ. ಆದಷ್ಟು ಇದೇ ಥರ ವೀಡಿಯೋಸ್ ಬೇಕಾಗಿದ್ದಲ್ಲಿ ಇದೇ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಅಷ್ಟೇ.